ಬರವಣಿಗೆಯ ಭವಿಷ್ಯದ ಬಗ್ಗೆ ನಿಮಗೆಷ್ಟು ಗೊತ್ತು? ಪ್ರತಿಯೊಂದು ವಿಚಾರವನ್ನ ಆಟೋ ರೈಟಿಂಗ್ನಲ್ಲಿ ತಿಳಿಯಬಹುದಾ? ಕಾಲಜ್ಞಾನದ ಭವಿಷ್ಯವನ್ನ ಹೇಗೆಲ್ಲ ತಿಳಿಯಬಹುದು ಗೊತ್ತಾ? ಕಾಲಜ್ಞಾನಿ ಗುರೂಜಿಯ ಬರವಣಿಗೆಯ ಭವಿಷ್ಯ, ಕಾಲಜ್ಞಾನಿ ಗುರೂಜಿಯ ಹೊಸ ಸಂಶೋಧನೆ ನಿಮ್ಮ ಕಣ್ಣ ಮುಂದಿದೆ. ಕಾಲಜ್ಞಾನ ಭಂಡಾರದಲ್ಲಿ ಮತ್ತೊಂದು ಕಾಲಜ್ಞಾನ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಹೊಸ ಹೊಸ ಕಾಲಜ್ಞಾನ ಸಂಶೋಧನೆಯಲ್ಲಿ ನಿರತರಾದಂತಹ ರಾಜಋಷಿ ಚೌಡೇಶ್ವರಿ ಅನುಗ್ರಹದಿಂದ ಬರವಣಿಗೆ ಭವಿಷ್ಯ ನಿಮ್ಮ ಕಣ್ಣ ಮುಂದೆ ಇರುವಂಥದ್ದು. ಭೂತ, ಭವಿಷ್ಯ, ವರ್ತಮಾನಗಳ ಬರವಣಿಗೆ ಭವಿಷ್ಯ ನಿಮ್ಮ ಮುಂದೆ ಇದೆ. ಹಾಗೇನೆ ಕಾಲಜ್ಞಾನಿ ಗುರೂಜಿ ಅಂತಾನೆ ಖ್ಯಾತರಾಗಿರುವಂಥವರು ರಾಜಋಷಿ ಗುರೂಜಿ ಬಾಹ್ಯಾಕಾಶದಲ್ಲಿ ಸಾಧನೆ ಆಗುತ್ತೆ ಅಂತ ಕೂಡ ಹೇಳಿದ್ರು. ಆ ಒಂದು ವಿಚಾರ ಕೂಡ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಹಾಗೆಯೇ ಫೆಬ್ರವರಿಯಲ್ಲಿ ಅಗ್ನಿ ಅವಘಡ ಆಗುತ್ತೆ ಅಂತ ಹೇಳಿದ್ರು, ಅದು ಕೂಡ ಗೊತ್ತಾಗ್ತಾ ಇದೆ. ಜೊತೆಯಲ್ಲಿ ಯುದ್ಧ ಭೀತಿಯನ್ನ ಕೂಡ ಪ್ರಸ್ತಾಪವನ್ನ ಮಾಡಿದ್ರು, ಆ ಬಗ್ಗೆ ಕೂಡ ಜನರ ಅರಿವಿಗೆ ಬಂದಿದೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು. ಆ ಎಲ್ಲ ಭವಿಷ್ಯಗಳು ಕೂಡ ನಿಜ ಆಗ್ತಾ ಇದೆ. ಆ ಕುರಿತಂತೆ ಕಾಲಜ್ಞಾನಿ ಗುರೂಜಿ ಮಾತನಾಡಿದ್ದಾರೆ, ಒಂದ್ಸಲಿ ಕೇಳೋಣ. ಚೌಡೇಶ್ವರಿ ನಮಃ. ನಮ್ಮ ಒಂದು ಕಾಲಜ್ಞಾನ ಅಂತ ಕಾನ್ಸೆಪ್ಟ್ ಬಂದಾಗ ಸುಮಾರು ಟೂಲ್ಸ್ಗಳಿದೆ, ಅಂದರೆ ಸುಮಾರು ಮಾಧ್ಯಮಗಳಿದೆ ನಿಮಗೆ ದೈವಶಕ್ತಿ ಒಟ್ಟಿಗೆ ಸಂಪರ್ಕ ಮಾಡುವಾಗೆ. ಯಾವುದೆಲ್ಲ ಹೇಳ್ಬೋದು, ಪೆಂಡುಲಮ್ ಡೌಸಿಂಗ್ ಅನ್ಬೋದು, ಕ್ರಿಸ್ಟಲ್ ಗೇಜಿಂಗು, ಅಥವಾ ಔಜಾ ಬೋರ್ಡು, ಅದಲ್ಲದಲ್ಲೇ ಒಂದು ಆಟೋಮೆಟಿಕ್ ರೈಟಿಂಗು. ಸೊ ಈ ಟ್ಯಾರೋಟ್ ಕಾರ್ಡ್ಸ್ ಕೆಲವೊಂದು ಮಾಧ್ಯಮಗಳಿದೆ. ಆ ಮಾಧ್ಯಮ ಮುಖಾಂತರ ನೀವು ದೈವ ಶಕ್ತಿಯನ್ನು ಸಂಪರ್ಕ ಮಾಡ್ಬೋದು. ಇದರಲ್ಲಿ ಫೇಕು ಇದೆ, ಇದರಲ್ಲಿ ನಿಜಾನೂ ಇದೆ. ಫೇಕ್ ಇದ್ದ ಜನಗಳ ಮುಖಾಂತರ ಏನಾಗ್ಬಿಡುತ್ತೆ, ಜನಗಳು ಅದ್ರ ಮೇಲೆ ನಂಬಿಕೆಯನ್ನು ಕೇಳ್ಕೊಂಡ್ಬಿಡ್ತಾರೆ. ನಿಜವಾದ ವ್ಯಕ್ತಿ, ಸಿದ್ಧಿಸ್ಕೊಂಡಂಥ ವ್ಯಕ್ತಿ ಹತ್ರ ಹೋದರೆ ಇದಕ್ಕೆ ನಿಜವಾದಂಥ ಅರಿವು ನಿಮಗಾಗುತ್ತೆ. ಸೊ ಇಂತಹದೇ ಒಂದು ಕಾಲಜ್ಞಾನದ ಅನ್ವೇಷಣೆಯಲ್ಲಿ ನಾನು ನನ್ನದೇ ಆದಂತಹ ಒಂದು ಮಾಧ್ಯಮ ಮುಖಾಂತರ ದೈವಶಕ್ತಿಯನ್ನು ಸಂಪರ್ಕ ಮಾಡ್ಕೊಳ್ಳೋ ಪ್ರಯತ್ನಪಟ್ಟೆ. ಅದನ್ನೇ ಏನು ಹೇಳ್ತಾರೆ ಅಂದರೆ ಕನ್ನಡದಲ್ಲಿ ಬರವಣಿಗೆ ಭವಿಷ್ಯ ಅಂತ ಹೇಳ್ಬೋದು, ಅದು ಆಂಗ್ಲದಲ್ಲಿ ಏನು ಹೇಳಬೇಕು, ಆಟೋಮೆಟಿಕ್ ರೈಟಿಂಗ್ ಅಂತ ಕೂಡ ಹೇಳ್ತಾರೆ. ಸೊ ಇದೇನಾಗುತ್ತೆ, ಆಟೋಮೆಟಿಕ್ ರೈಟಿಂಗ್ ಅನ್ನೋದು ನಮಗೆ ಬೇರೆ ಕಡೆಯಲ್ಲೆಲ್ಲ ತುಂಬಾ ಒಂದು ಪ್ರಚಲಿತಲ್ಲಿದೆ. ಅಲ್ಲೇನಾಗುತ್ತೆ, ದೈವಶಕ್ತಿನೇ ಆಹ್ವಾನ ಆಗಿ ಅದು ಬರವಣಿಗೆ ಮುಖಾಂತರ ಹೇಳ್ತಾ ಹೋಗುತ್ತೆ. ಆದರೆ ನಾವು ಎಷ್ಟು ಸೌಭಾಗ್ಯವಂತರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಚೌಡಮ್ಮನ ದೇವಸ್ಥಾನದಲ್ಲಿ ಈ ಆಟೋಮೆಟಿಕ್ ರೈಟಿಂಗ್ ಅನ್ನೋದು ಅದೇ ಬರವಣಿಗೆ ಭವಿಷ್ಯ ಅನ್ನೋದು ನಮಗೆಲ್ಲರಿಗೂ ಹೇರಳವಾಗಿ ಸಿಗುತ್ತೆ, ಮತ್ತು ಅದು ಅಷ್ಟೇ ನಿರ್ದಿಷ್ಟವಾಗಿ ಕೂಡ ಇರುತ್ತೆ. ಅಂಥದೇ ಒಂದು ಬರವಣಿಗೆ ಮುಖಾಂತರ ನಾನು ಈಗ ನಡೀತಾ ಇರುವಂತಹ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಬಗ್ಗೆ ಅಲ್ಲಿ ಏನಾಗುತ್ತೆ ಅಂತ ನಾವು ನೋಡಿದಾಗ, ಅದು ಇಸ್ರೇಲ್ ಏನು ಕ್ಲೇಮ್ ಮಾಡ್ತಾ ಇದೆ ಅಂದರೆ ವಾರನ್ನು ಇರಾನ್ನ ಒಂದು ಸುಪ್ರೀಂ ಲೀಡರ್ ಅವನನ್ನು ಒಂದು ಅಂತ್ಯ ಮಾಡಿದ ನಂತರನೇ ನಾವೊಂದು ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಆ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ, ಅಲಿ ಖಮೇನಿ ಅಂತ ಅನ್ನೋ ವ್ಯಕ್ತಿ ಅವ್ನು ನಿಜವಾಗೂ ಅಂತ್ಯ ಆಗುತ್ತಾ ಅಂತ ನಾವು ನೋಡಿದಾಗ ಅಲ್ಲಿ ದೈವ ಹೇಳ್ತು ಇಸ್ರೇಲ್ ಅಟೆಂಪ್ಟ್ ಮಾಡುತ್ತೆ, ಆದರೆ ಬಟ್ ಅಲಿ ಖಮೇನಿಯ ಒಂದು ಅಂತ್ಯ ಹತ್ಯೆ ಅಂತ ಹೇಳ್ಬೋದು. ಸೊ ಏನೋ ಯಾವುದೋ ಒಂದು ಹೆಸರು ಕೊಡ್ಬೋದು. ಸೊ ಆ ಥರ ಒಂದು ಯಾವ ಕ್ರಿಯೆ ನಡೆಯಲ್ಲ, ಮತ್ತು ಅಟೆಂಪ್ಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಹಾಗೆ ಇದನ್ನು ನಾನು ಅಕ್ಯುರೇಟ್ 100% ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಮಾಡಿರುವಂತಹ ಒಂದು ಚಿಕ್ಕವಾದಂತಹ ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ತಮ್ಮ ಎದುರಲ್ಲಿ ಇಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇದರ ಒಂದು ರಿಸಲ್ಟು ವೀಕ್ಷಕರಿಗೆ ಬಿಟ್ಟಿದ್ದು, ಅದು ಮುಂದೆ ಅದು ನಡೆದಂಥ ಘಟನಾವಳಿಗಳೇ ವೀಕ್ಷಕರ ಮೇಲೆ ಬಿಟ್ಟಿದ್ದು. ಸೊ ಇಲ್ಲಿ ನಡೆದಂತಹ ಒಂದು ಪ್ರಾಮಾಣಿಕವಾದಂತಹ ಒಂದು ಚಿಕ್ಕವಾದ ಪ್ರಯೋಗವನ್ನು ತಮ್ಮೆದುರಿಗೆ ಇಡ್ತಾ ಇದ್ದೀನಿ. ಈ ಚಿಕ್ಕ ತುಣುಕಲ್ಲಿ ನಾವು ದೈವಶಕ್ತಿಯೊಟ್ಟಿಗೆ ಸಂಪರ್ಕ ಮಾಡಿದಾಗ ದೈವಶಕ್ತಿಯನ್ನು ನುಡಿದಂಥದ್ದನ್ನು ನಾವು ಒಂದು ಕ್ಲಿಯರ್ ಆಗಿ ವಿಡಿಯೋ ಮುಖಾಂತರ ಕ್ಯಾಪ್ಚರ್ ಮಾಡಿದ್ದೀವಿ. ಇದರ ಸತ್ಯಾಸತ್ಯಗಳು ಮುಂಬರುವ ದಿನಗಳಲ್ಲಿ ನಾವು ಕಾದು ನೋಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ಅಲ್ಪ ವಿರಾಮ ಇಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಚೌಡೇಶ್ವರಿ ನಮಃ.